ಈ ನಾಡಿನೊಳಗೆ ಬಹಳಷ್ಟು ಮಠಗಳದಾವ. ಈ ನಾಡಿನ ಸುಧಾರಣೆಯನ್ನು ಮಾಡಲಿಕ್ಕೆ ಮಠ ಅದಾವ. ಆದ್ರೆ ಅಲ್ಲಿ ಏನಾಗ್ಬಿಟ್ಟದ ಅಂತಂದ್ರೆ ರೈತರಿಗಾಗಿ ಒಂದು ಮಠ ಬೇಕು. ಈ ನಾಡಿನೊಳಗೆ 31 ಜಿಲ್ಲೆಗಳೊಳಗೆ ಏನಾದರೂ ರೈತರಿಗೆ ಜಾತಿ ಮತ ಧರ್ಮ ಪಂಥಗಳನ್ನ ಮೀರಿ ಇದು ನಮ್ಮ ಮಠಪ್ಪ ನಂಬುದದ. ಲಿಂಗಪ್ಪನ ಹೇಳಿದ್ನಲ್ಲ, ಎಲ್ಲಿ ಜಗಾಡ್ರ ಮಠಕ್ಕೆ ಹೋಗುವಂತ ಮಠ ಅಲ್ಲದು. ಇಲ್ಲ, ಲಿಂಗಪ್ಪನ ಹೇಳಿದ್ದು ಸರಿ ಅದ. ಆದ್ರೆ ನಾ ಹೇಳುದೇನ ರೈತರಿಗೆ ಈಗ ಹೆಂಗೇನ್ರಿ ಹೊಡೆದಾಟ ಬಡದಾಟ ಆತರ ಪೊಲೀಸ್ ಸ್ಟೇಷನ್ ಕೋರ್ಟ್ ಅಂತ ಹೋಗ್ತಾರೆ. ಇದು ನಮ್ಮ ಮಠಪ್ಪ, ಅಲ್ಲಿ ಧರ್ಮ ಜಾತಿ ಆ ಪಕ್ಷ ಈ ಪಕ್ಷ ಅದ ಇದು ಏನೂ ಇಲ್ಲ. ಇದು ನಮ್ಮ ಮಠಪ್ಪ ಅಂತೇಳಿ ಯಾರನ್ನ ಕೇಳಲಾರ್ದ 24 ತಾಸು ಚಾವಿ ಓಪನ್ ಇರ್ತಕ್ಕಂಥ ನಿಮ್ಮ ಮಠ ಅದು ರೈತ ದೇವರುಗಳ ಮಠ ಆಗಬೇಕಂತ ನಮ್ಮ ಉದ್ದೇಶ. ಅಲ್ಲಿ ಯಾವ ಧರ್ಮ ಜಾತಿ, ಯಾರ್ದೋ ರೊಟ್ಟಿ, ಯಾರ್ದೋ ಬಾಜಿ, ಯಾರ್ದೋ ಕಾಯಿಪಲ್ಲಿ, ಯಾರ್ದೋ ಅನ್ನ, ಯಾರ್ದೋ ಮೊಸರು, ಯಾರ್ದೋ ಮಜ್ಜಿಗೆ, ಯಾರ್ದೋ ತುಪ್ಪ, ಯಾರ್ದೋ ಹೋಳಿ ಸೇರಿಸಿ ಇದು ನಮ್ಮದು ಪ್ರಸಾದ ಅಂತೇಳಿ ತಾವೆಲ್ಲ ಏನು ಊಟ ಮಾಡಿರಲ್ಲ, ಹಂಗ ಮಠದಾಗಿರ್ತದ. ನಾವು ಬಹಳಷ್ಟು ಜನ ಹೇಳ್ತಿರ್ತಾರ, ನೀವೇನ್ರಿ ಗುರುಜಿ ಮಠ ಕಟ್ಟಬೇಕಂದ್ರೆ ಒಂದ್ 4-5 ಜನ ರಾಜಕಾರಣಿಗಳತ್ತಿಕ್ ಹೋಗಿ ಕೇಳಿದ್ರೆ, ಯಾರೇ ಬಿಸ್ನೆಸ್ ಇದ್ದವ್ರದಿಕ್ಕ ಉದ್ಯಮಿದಾರ ಹತ್ರ ಹೋಗಿ ಕೇಳಿದ್ರೆ ಒಂದ್ 8 ಜನ ಕೊಟ್ರೆ ನಿಮ್ ಫ್ಯಾಕ್ಟ್ರಿ ಹಾಕೈತ್ರಿ ಅಂತಂತಾರ. ನಾವು ಬಂದದ್ದು ನಿಸ್ವಾರ್ಥದಿಂದ ಬದುಕೋ ಸಲುವಾಗಿ ಬಂದೀವಿ. ಯಾರೋ 1 ಕೋಟಿ 50 ಲಕ್ಷ 10 ಲಕ್ಷ ಆ ರೊಕ್ಕ ಒಂದು ಮಠ ಕೊಟ್ಟೋದಾದ್ರೆ ನಾವು ಹಳ್ಳಿ ಅಡ್ಡಾಡೋ ಅವಶ್ಯಕತೆ ಇರಲಿಲ್ಲ. ಒಂದ್ 8-10 ಜನ ನಾವೆಲ್ಲರೂ ಕೂಡಿ ಗಾಡಿ ತೊಂದು ಅಡ್ಡಾಡಿದ್ವಿ ಅಂದ್ರೆ ನಮ್ಮ ಮಠನೂ ಆಕೈತಿ, ಭೂಮಿನೂ ಬರ್ತೈತಿ. ಆದ್ರೆ ಆ ತಗೊಂಡಿರ್ತಾರಲ್ಲ, ಕೊಟ್ಟಿರ್ತಾರಲ್ಲ, ಅವರು ಬಿಡದಾಗ ಸಾಯುತ್ತಕ್ಕ ನಾವು ಬದುಕಬೇಕಾಗ್ತದೆ. ಅದ್ಬೇಡ. ಯಾರು ಬಿಡದಾಗ ನಾವು ಇರ್ಬೇಕಂದ್ರೆ ಗುರುವಿನ ಬಿಡದಾಗಿರ್ಬೇಕು. ಜಗತ್ತಿಗೆ ಅನ್ನ ಹಾಕಿರ್ತಕ್ಕಂಥ ರೈತ ನಿಮ್ಮ ಬಿಡದಾಗ ನಾವು ಇರ್ಬೇಕಂದಾಗ ಮಠ ಸಾಕು ಕೊಡ್ತಾರೆ. ನಮಗೇನು ರೊಕ್ಕ ಯಾರು ಕೇಳಿದ್ರೆ ಕೊಡ್ತಾರೆ, ಯಾರ ಕಡೆ ಕೈ ಒಟ್ಟಂಗಿಲ್ಲ. ಇವತ್ತು ರಾಜ್ಯದ ಮುಖ್ಯಮಂತ್ರಿ ಹಿಡ್ಕೊಂಡು ಸಾಮಾನ್ಯ ತಲಾಟಿ ತನಕ ಗಟ್ಟಿತನದಿಂದ ಪ್ರಶ್ನೆ ಮಾಡ್ತೀವಿ. ಯಾಕಂತಂದ್ರೆ ಯಾರ ಹತ್ರ ಒಂದು ಪೈಸೆ ಮುಟ್ಟಿಲ್ಲ, ಮುಟ್ಟಂಗಿಲ್ಲ. ಅನನೆಷ್ಟು ಧೈರ್ಯ ಅದು. ಈ ರಾಜಕಾರಣ ಅದು ಇದು ಎಲ್ಲ ಮುರಿದು ಗುರ್ಲಾಪುರದಾಗ ನೀವೆಲ್ಲ ಒಕ್ಕಟ್ಟಾಗಿ ಗಟ್ಟಿಯಾಗಿ ಹೋರಾಟ. ಗುರುಗಳು ಚುನ ಪೂಜಾರಿ ಮಲ್ಲಪ್ಪನ ಅಂಗಡಿ ಕುಂತಿರ್ಲಿಲ್ಲ, ಕುಂತದ ರೈತ ಸಂಘದವ್ರು. ಆದ್ರೆ ಹೋರಾಟ ಆದದ್ದು ಈ ಭಾಗದ ಎಲ್ಲ ಕಬ್ಬು ಬೆಳೆಗಾರ ನೇತೃತ್ವದೊಳಗೆ ಏನ್ ಜಾಗೃತ ಆಯ್ತಲ್ಲ, ಸರ್ಕಾರ ಗಡಗಡ ಮಾಡಿ. ಇಲ್ಲಂದ್ರೆ ಅದು ಆ ಮತಕ್ಷೇತ್ರರಿ, ಆ ಜಾತಿಯವ್ರಿ, ಈ ಧರ್ಮದವ್ರಿ, ಆ ಸೀಮೆಯವ್ರಿ ಆಗ್ಲಿಲ್ಲ. ಅದು ಎಲ್ಲಿ ಮಹಾರಾಷ್ಟ್ರ ಬಾರ್ಡರ್ ಹಿಡ್ಕೊಂಡು ಬಂದು ಈ ಕಡೆ ಇಡೀ ಬೀದರ್, ಚಾಮರಾಜನಗರ, ಮಂಡ್ಯ, ಮೈಸೂರದಿಂದ ಏನ್ ನೋಡಕ್ ಬರ್ತಿತ್ತಾರ ಗೂಗಲ್ನಾಗ ಹೊಡಿತಿದ್ರು ಅವ್ರು. ಗೂಗಲ್ನಾಗ ಏನ್ ಹೊಡಿತಿ, ಇಂಗ್ಲೆಂಡ್, ಅಮೆರಿಕ, ಆಸ್ಟ್ರೇಲಿಯಾ, ಡೆಲ್ಲಿ ಹೊಡಿತಿರ್ಲಿಲ್ಲ, ಗುರ್ಲಾಪುರ್ ಹೊಡಿತಿದ್ರು. ಎಲ್ಲದ ನೋಡಿ ಗುರ್ಲಾಪುರ್ ದೊಡ್ಡ ಸಿಟಿ ಇರ್ಬೇಕಂತ ತಿಳ್ಕೊಂಡಿದ್ರು ಅವ್ರು ಗೌಡ್ರ. ದೊಡ್ಡ ಸಿಟಿ ಎಲ್ಲ ನಮ್ಮ ರೈತರ ಭೂಮಿಯಾಗ ಕೊಟ್ಟಿರ್ತಕ್ಕಂಥ ಭೂಮಿಯಾಗ ರೋಡ್ ಮಾಡಿ ಸಾಮಾನ್ಯ ರೋಡ್ ಮ್ಯಾಗ ಗುರ್ಲಾಪುರ. ನರೇಂದ್ರ ಮೋದಿ ಅಂದ್ರೆ ಪ್ರಧಾನಮಂತ್ರಿಗಳ ಆಫೀಸ್ನೊಳಗೂ ಚರ್ಚೆ ಆಗ್ತಕ್ಕಂಥ ಹೋರಾಟ ಗುರ್ಲಾಪುರದಾಗ ಆಯ್ತು. ಈ ಕೆಲವು ವರ್ಷಗಳ ಹಿಂದೆ ಏನಿತ್ತು, ದೆಹಲಿ ಮಾದರಿ ಹೋರಾಟ ಅಂತಿದ್ರು. ದೆಹಲಿ ಒಳಗೆ ಅಲ್ಲಿ ನಮ್ಮವರ ಕುಂತಿದ್ರು, ಪಂಜಾಬ್ ಅವ್ರು, ರಾಕೇಶ್ ಟಿಕಾಯತ್, ಯುದ್ಧವೀರ್ ಸಿಂಗ್ ಅವರೇ ಕುಂತಿದ್ರು. 776 ಜನ ರೈತರು ಸತ್ರು ಸಹಿತ ಅವ್ರು ಹೋರಾಟ ಹಿಂದೆ ತಕ್ಕೊಳ್ಳಿಲ್ಲ. ಎಲ್ಲಾ ಕಾಯ್ದೆಗಳನ್ನು ಕೇಂದ್ರ ಸರ್ಕಾರ ಹಿಂದೆ ತಕ್ಕೊಂಡಾಗ ಹೋರಾಟ ಹಿಂದೆ ತಕೊಂಡ್ರು. ಆದ್ರೆ ಗುರ್ಲಾಪುರದೊಳಗೆ 9 ದಿನದೊಳಗ ಯಾಕೆ ನಮ್ಮ ಜನ ಬರ್ತಿತ್ರಿ ಅಂತಂದ್ರೆ ಶಿವಾನಂದ್ ಸರ್, ಎಲ್ಲಾ ಹೋರಾಟದಾಗ ಒಂದಿನ ಬಿಟ್ಟು ಒಂದಿನ ಸಂಖ್ಯೆ ಕಡಿಮೆ ಆಕಿತ್ತು. ಗುರ್ಲಾಪುರದಾಗ ನಮ್ಮ ಉತ್ತರ ಕರ್ನಾಟಕದಿಂದ ಯಾವ್ದಾರ ರೈತರು ಬಂದ್ರು ಸಹಿತ ನಮಗ್ ಬಿಲ್ ಹೆಚ್ಚಾಕೈತೆ ಅಂತ ಯಾರು ಬಂದಿಲ್ಲ. ಎದಕ್ ಬರ್ತಿದ್ರಂದ್ರ ಎಷ್ಟು ವರ್ಷ ಎಲ್ಲ ರೈತ ಸಂಘ ನೋಡಿಯಪ್ಪ, ನಿಜವಾಗ್ಲೂ ಈಗ ಒಂದು ಬೇರೆ ರೈತ ಸಂಘ ಹೋರಾಟ ಮಾಡೋದೈತಿ, ಇಲ್ಲಿ ಗಟ್ಟಿ ಐತಿ. ಏನು ಓಪನ್ ಡೆಬ್ಬೆ ಹಾಕುತ್ತಾರ, ಬೆಳಗಾವಿಗೆ ಹೋಗುವಾರು, ಮೂಡಲಿಗೆ ಹೋಗುವಾರು, ಬೆಂಗಳೂರು ಕರೆದ್ರು ಹೋಗುವಾರು, ವಿಮಾನ ಟಿಕೆಟ್ ಬುಕ್ ಮಾಡಿ ಹೋಗುವಾರು. ಇವ್ರೇನಪ್ಪ ಹೋರಾಟಗಾರ ಬೇರೆನ ಕಾಣಿಸ್ತಾರಲ್ಲ ಅಂತ ನೋಡಾಕ್ ಜನ ಬರಾಕಿತ್ತು. ನೋಡಾಕ್ ಬಂದ ಹೊಳೆ ಮನೆಗೆ ಹೋಗ್ಲಿಲ್ಲ. ಯಾಕೆ ಮನೆಗೆ ಹೋಗ್ಲಿಲ್ಲ ಅಂದ್ರೆ ಆ ಹೋರಾಟದೊಳಗ ತನ್ನನ್ನ ತಾನು ಸಮರ್ಪಣೆ ಮಾಡ್ಕೊಂಡ, ಇದು ಅವ್ರ ಹೋರಾಟ ಅಲ್ಪ, ಇದು ನನ್ನ ಸಲುವಾಗಿ ಐತಿ. ನನ್ನ ಹೋರಾಟಕ್ಕೆ ಯಾವಾಗ 3ನೇ ದಿನ ಮಳ್ಯಾಗ ಗೊತ್ತಾತಲ್ಲ, ಕೆಲವು ಅಧಿಕಾರಿಗಳು ಅಂತಿದ್ರು ನಾಳೆ ಸಂಖ್ಯೆ ಕಡಿಮೆ ಆಗ್ತದ್ರಿ, ನಾಡು ಕಡಿಮೆ ಆಗ್ತದಂತೆ. ಮೊದಲನೇ ದಿನ ಬರೀ 10,000 ಇತ್ತು, 2ನೇ ದಿನ 20,000 ಆಯ್ತು, 3ನೇ ದಿನ 50,000 ಆಯ್ತು, 4ನೇ ದಿನ ಏನು ಮಳ್ಯಾಗ ಗೊತ್ತಾಗಿ ಇವರೆಲ್ಲ ತೋರಿಸ್ಕೊಂಡ್ರು 2 ಲಕ್ಷ ಮ್ಯಾಗ ದಾಟಕ್ಕೆ. 2 ಲಕ್ಷ ದಾಟಿದ ನಂತರ 5 ಸೀನಿಯರ್ ಬರ್ತಾರ, 4 ಜನ ಅಂದ್ರೆ ನಿಂಗಪ್ಪನ ಪೆಂಡಲ್ ಹೊಡ್ಯಾಕತ್ ಹಿಂದಂಗ ಹೆಂಗ್ ಹೊಡಿತೈತ್ ಹಂಗ ಜನ ಹೆಚ್ಚಾತ್ ಕರೆ ಪೆಂಡಲ್ ಕಡಿಮೆ, ಜನ ಕಡಿಮೆ ಆಗ್ಲಿಲ್ಲ. 10 ಲಕ್ಷ ಮಂದಿ ಏಕ ಕಾಲಕ್ಕೆ ಕೂತ್ರ
ಈ ಗ್ರಾಮ ದೇವಿ ಆಶೀರ್ವಾದದಿಂದ, ಈ ಭಾಗದ ಎಲ್ಲ ಮಹಾತ್ಮರ ಆಶೀರ್ವಾದದಿಂದ ಒಂದು ಸಣ್ಣ ಹಳ್ಳ ಬೀಳಿಲ್ಲ, ಒಬ್ಬರಿಗೆ ಏಕವಚನ ಮಾತಾಡ್ಲಿಲ್ಲ, ಒಬ್ಬರು ಜಗಳಾಡ್ಲಿಲ್ಲ. ಈ ಸಮಾನತೆ ಭಾವದಿಂದ ನಮ್ಮೆಲ್ಲ ಅನ್ನದಾತರು, ನೀವೆಲ್ಲ 1000-10,000 ಟನ್ ಕಬ್ಬು ಬೆಳಿತಕ್ಕಂತ ರೈತರು ಸಾಮಾನ್ಯ ರಾಡಿ ಒಳಗೆ ರೋಡ್ ಮೇಲೆ ಬಂದು ಯಾವಾಗ ಕುಂತಿರಲ್ಲ ಅವಾಗ ಸರ್ಕಾರ ಗಡ 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 ಯಾಕೆ ಮಾಡ್ಲಿಕ್ಕೆ ಅಂತಂದ್ರ ಇಲ್ಲಿ ಧರ್ಮ ಇಲ್ಲ, ಜಾತಿ ಇಲ್ಲ, ಪಕ್ಷ ಇಲ್ಲ, ದೊಡ್ಡವನ್ ಸಣ್ಣ ಅನ್ನೋದಿಲ್ಲ. ಇವರೆಲ್ಲಾರು ಮನುಷ್ಯನೊಳಗೆ ಏನಾರ ವ್ಯತಿರಿಕ್ತ ಭಾವನೆ ಹೋಗ್ತಂದ್ರೆ ಸರ್ಕಾರಕ್ಕೆ ಧಕ್ಕಿ ಆಗ್ತದ ಅಂತೇಳಿ ಸಚಿವರು ಬರ್ಲಿಕ್ಕಂತರು, ಸಚಿವರು ಬಂದ್ರು, ಸಿಎಂ ಜೊತೆ ಮಾತಾಡಿದ್ರು, 300 ರೂಪಾಯಿ ಬಂದ್ರು. ಇನ್ನೂ ಗೆಲುವಾಕ್ಯತ್ ಗೌಡ್ರೆ. ನಮ್ಮ ದುರ್ದೈವ, ಬೀರಸಿದ್ದೇಶ್ವರ ಭಂಡಾರ ಬೆಂಕಿ ಹಾಕೋತೀನಿ ಹೇಳ್ತೀನಿ, ನಮ್ಮ ದುರ್ದೈವ. ನಾವೊಂದು 500 ರೂಪಾಯಿಂದ ಹೇಳಬಾರದು, ಭಾಳ ಇತ್ತು ನಮ್ದು. ಒಮ್ಮೆ ಕುಂತಿನ ಇತಿಹಾಸ 500 ಅಂದಿವು ಬಾಯಿಲೆ ತಗೊಳ್ಳಬೇಕಂತಿತ್ತು. ಅದು ಹಿಂದೆ ಒಂದು ವಾಣಿನ ಹಾರಿತ್ತಲ್ಲಡೆ DC ಆಫೀಸ್ನಾಗ, ಶುಗರ್ ಕಮಿಷನರ್ ಆಫೀಸ್ನಾಗ. ಪ್ರತಿ ವರ್ಷ ಬೆಳಗಾವಿ ಮೀಟಿಂಗ್ ಹೋಗ್ತೀವ್ರಿ ನಾವು. SP ಇರ್ತಾರ, ಶುಗರ್ ಕಮಿಷನರ್ ಇರ್ತಾರ, DC ಅವ್ರು ಇರ್ತಾರ, ಎಲ್ಲಾರ ನೇತೃತ್ವ ಮೀಟಿಂಗ್ ಹಾಕೈತಿ. ಏನ ಫ್ಯಾಕ್ಟ್ರಿ ಅವ್ರ ಜೊತೆ ಮಾತಾಡ್ತೀನಿ ನಡೀರಿ ಅಂತಾರ. ವಾಪಸ್ ಊರಿಗೆ ಬಂದ್ ಕೊಡ್ಲಿ ಇಂತ ಹಿರಿಯರು ಕೇಳ್ರಿ ಅಂದ್ರ, ಗುರುಜಿ ಮೀಟಿಂಗ್ ಹೋಗಿರಿ ಏನಾತ್ರಿ, ಮುಂದೆ ಹೇಳ್ತಾನೆ ಅಂದಾರ್ರಿ. ಮುಂದೆ 10 ವರ್ಷ ನಡೆದೈತಿ. ನಾ ಏನಂದ್ ಬಿಟ್ಟಿನ ಅವಾಗ ಬಾಯಾಗ ಹಾರಿ ಬಿಡ್ತ. ಅಲ್ರಿ ಈಗ ಡೀಸೆಲ್ ಹಾಕೊಂಡು ಬಂದಿವಿ ಬೆಳಗಾವ್ ತಕ್ಕ. ಈ ಮೀಟಿಂಗ್ ಮುಂದೆ ಅಧಿವೇಶನದಾಗ ಎಲ್ಲಾರು ಕೂಡ ಹೋರಾಟ ಮಾಡ್ತೀವಿ. ಈಗ ಬಂದ ಮೀಟಿಂಗ್ ಬಂದಿವಲ್ಲ, ಒಂದು 300 ರೂಪಾಯಿ ಹೆಚ್ಚು ಮಾಡ್ರಿ ಎಣ್ಣೆ. ಅವಾಗ ಇಲ್ಲಿ ಹಿಂದೆ ಕೂತ್ ಮಂದಿ ಶಿವಾನಂದ ಸರ್ ಹೆಂಗ್ ದನಿಗೆ ಬಿಸ್ತಕೋದನ್ರಿ, ಗುರುಗಳು 300 ರೂಪಾಯಿ ಅಷ್ಟಾಗಿ ಕೇಳ್ರಿ, 5,000 ಕೇಳ್ಬೇಕಂದ್ರು. ಕೇಳ್ತಮ್ಮ ಅಲ್ರಿ, ನನ್ನ ಉದ್ದೇಶ ಏನಿತ್ತು ಅಧಿವೇಶನಾಗ 5,000-10,000 ಕೇಳೋನು. ಆದ್ರ ಈಗ ಮೀಟಿಂಗ್ ಬಂದಿವಲ್ಲ, ಇದ್ರ ಉಪಯೋಗ ಬೇಕಲ್ಲ. ಮುಂಜಾನೆ ಬಂದಿವಿ, ಕುಂತೀವಿ, 4 ತಾಸು ಮೀಟಿಂಗ್ ಆತ್. SP DC ಶುಗರ್ ಕಮಿಷನರ್ ಕೂತಾನ. ವಾಪಸ್ ಮತ್ ಮನೆಗೆ ಈ ಕಟಕ್ ನಾವು ಹೋಗಿನಪ್ಪ. ವಾಪಸ್ ಸಾಯಂಕಾಲ ಬಂದ್ಕೊಂಡು ನೀವು ಹಿರಿಯರಿಗೆ ಕೇಳ್ತೀರಿ, ಅಲ್ರಿ ಗುರುಜಿ DC ಆಫೀಸ್ ಮೀಟಿಂಗ್ ಹೋಗಿದ್ರಿ, ಏನಾತ್ರಿ ಬಿಲ್ ಎಷ್ಟಾತ್ರಿ ಅಂತ ಕೇಳಿದ್ರೆ ಮುಂದೆ ಹೇಳ್ತಾನ ಅಂದಾರ ಅನ್ನೋದು ಹೆಂಗ. ಈ ಮೀಟಿಂಗ್ ಲಾಭ ಆಗಲ್ಪ, 300 ರೂಪಾಯಿ ಹೆಚ್ಚು ಮಾಡಿಸ್ರಿ ಅಂತಂದೇನ. ಅವಾಗ DC ಅವ್ರು ಹೋಗಿ ಎಲ್ಲ ಚರ್ಚೆ ಮಾಡಿದ್ರ, ಫ್ಯಾಕ್ಟ್ರಿ ಅವ್ರು ಅಂದ್ರು ಭಾಳ ಆದ್ರ. ನಾವು ಹೋಗಿ ಮಾಲಕರ ಜೊತೆ ಚರ್ಚೆ ಮಾಡಿ ಮಟ್ಟಿ ಹೇಳುದಾದ್ರ 50 ರೂಪಾಯಿ ಹೆಚ್ಚು ಮಾಡಕ್ ಸಾಧ್ಯ ಐತಂದ್ರು. ಅದು ಇಲ್ಲ ಐತಂದ್ರ ಇನ್ನ 10, 5 ರೂಪಾಯಿ, 10 ರೂಪಾಯಿ, 15 ರೂಪಾಯಿ ರೀ. ಸಾಲಿ ಹುಡುಗರು ಅಳ್ಳಾಕತ್ರ 500 ಕೊಡ್ತೀವಿ. ಈಗ 25 ರೂಪಾಯಿ, 10 ರೂಪಾಯಿ ಎರ್ಸಾಕತ್ರು. ಅವ ಹಂಗ ಪ್ರಯತ್ನ ಆಯ್ತು. ಬಂದು ಗುರ್ಲಾಪುರಕ್ಕೆ ಎಲ್ಲಿ ನಿಂತಾರ, ಮತ್ತೆ 300 ನಿಂತ. ಅವ DC ಪಾಪ ಮಾಡಿ ನಡಬಾರ್ಕಂದ, ಅಲ್ಲಪ್ಪ ಅವ ಸ್ವಾಮೀಜಿ ಮೊದ್ಲ 300 ಕೇಳಿದ್ರು, ಪಟ್ಟಿದ್ರೆ ಇದ್ಯಾಕೆ ಹೋರಾಟ ಹಾಕಿರ್ತ ಕೇಳೋದಿಲ್ರಿ ನಮ್ ಜನ. 500 ಗೌಡ್ರ. ಆದ್ರ ಅದೇನ ಹಿಂದಿ ಒಳಗೊಂದು ಅಂತಾರಲ್ರಿ, ದುಶ್ಮನ್ ಕಹಾಯ್ ಅಂದ್ರೆ ಮುಂದಿಂದ ಅವ್ರ ತಿಳ್ಕೊಲೆ. ಕಲ್ಲು ಹೋಗದ್ ಬಿಟ್ರಿ 10 ಟೋಲ್ನೊಳಗ. ರೈತರ ನ್ಯಾಯ ಕೂತಾರ, ನಮ್ಗೆಲ್ಲ ಅನ್ನ ಹಾಕ್ಯಾರ, ಸ್ವಾಭಿಮಾನ, ಧರ್ಮ ಐತಿ, ದೇವ್ರೈತಿ, ಮಾನವರಾಗಿ ಬಿಟ್ಟಿ ಒಂದಿನ ಭೂಮಿಯಾಗ ಹೋಗಾರೋದಿವಿ. ಈ ಜನರಿಗೆ ಪಾಪ ಮಾಡಬಾರ್ದು, ಮೋಸ ಮಾಡಬಾರ್ದು ಅಂತ ತಿಳಿಲಿಲ್ಲ. 10ಗೆ ಕಲ್ಲು ಹೋಗೋದು ಗುರ್ಲಾಪುರದಾಗ ನಿಮ್ಮನ್ನೆಲ್ಲ ಎಬ್ಸೋಸ್ತಲ್ಲ ಒಂದು ಗೌಡ್ರ, ಬೇರೆದಾರು ಹೋಗಿಲಿಲ್ಲ, ದುಷ್ಟ್ರ ಹೋಗದ್ರ ಇವ್ರ. ಆದ್ರ 10 ಲಕ್ಷ ಮಂದಿ ಪಾಪ ಇತ್ತಂದ್ರ, 10 ಲಕ್ಷ ಮಂದಿ ಪಾಪ ಕಲ್ಲು ಹೋಗೋದವ್ರಿಗೆ ಹಾಕ್ತಾರ. ಭವಿಷ್ಯ ಹಂಗಾಗ್ತದ್ರಿ, ಮಾಡಬಾರ್ದು. ಬಹಳ ಮಂದಿ ಬಂದಾರ, ಬಹಳ ಮಂದಿ ಹೋಗ್ಯಾರ. ರಾಯಣ್ಣನ ಹೆಸರು ಜೀವಂತ ಐತಿ. ರಾಯಣ್ಣನ ಕಡ್ಗ ತೊಡಗಲೆ ಕಸ್ಕೊಂಡವನ ಹೆಸರು ಜೀವಂತ ಐತಿ. ಅವನು ತಿಪ್ಪ್ಯಾಗ ಸಹಿತ ಒಂದು ಕಲ್ಲು ಹೋಗುದಿಲ್ಲ. ರಾಯಣ್ಣನ ಸರ್ಕಲ್ನಾಗ ಇಡೀ ನಾಡಿನ ತುಂಬೆಲ್ಲ ಮೂರ್ತಿ ಇಡಾಕತ್ಯಾರ. ಯಾಕ? ಈ ನಾಡಿಗಾಗಿ ಬದುಕಿದ, ಮಣ್ಣಿಗಾಗಿ ಬದುಕಿದ, ರೈತರಿಗಾಗಿ ಬದುಕಿದ, ಚೆನ್ನಮ್ಮನ ಸಂಸ್ಥಾನಕ್ಕಾಗಿ ಬದುಕಿದ. 1 ರೂಪಾಯಿ ಮುಟ್ಲಿಲ್ಲ, ಮೋಸ ಮಾಡಲಿಲ್ಲ, ಸುಳ್ಳು ಹೇಳಿಲ್ಲ, ಗಟ್ಟಿತನದ ನೇರ ಮಾತಾಡಿದ ಅಂತ ಹೇಳಿ ಇವತ್ತು ನಾಡಿನ ತುಂಬೆಲ್ಲ ರಾಯಣ್ಣನ ಮೂರ್ತಿ ಅದಾವು. ಹಂಗ ಬದುಕ್ಯಾರಂತದ. ಅದಕ್ಕ ಇವತ್ತು ಯಾಕೆ ನಾವು ಮಠ ಮಾಡಾಕತ್ತೀವಿ ಅಂದ್ರೆ, ನಾಳೆ 8-10 ಲಕ್ಷ ಜನ ಒಂದು ಕಡೆ ಮೀಟಿಂಗ್ ಸೇರೋ ಸಲುವಾಗಿ, ಏನಾರ ಒಂದು ಚರ್ಚೆ ಮಾಡೋ ಸಲುವಾಗಿ, ಯಾವ್ದಾರೆ ನಾಡಿನ ರೈತರಿಗೆ ಅನ್ಯಾಯ ಆಯ್ತು ಅಂದ್ರ ಜಗಾಡೋದಲ್ಲ. ಯಾವುದೇ KV ಆಗ್ಲಿ, ನೀರಾವರಿ ಆಗ್ಲಿ, ಅವ್ರ ಭೂಮಿ ಆಗ್ಲಿ, ಯಾವ್ದಾದ್ರು ಸಮಸ್ಯೆ ಬಂದ್ರು ನಮ್ಮ ಜೊತೆ ನಿಲ್ತಕ್ಕಂಥ ಈ ರಾಜ್ಯದೊಳಗೆ ನ್ಯಾಯಬದ್ಧವಾಗಿರ್ತಕ್ಕಂಥ ಒಂದು ಮಠ ಆಯ್ತತ್ ನೀವು ಮನುಷ್ಯನಾಗಿ ಯಾವಾಗ ಬರ್ತಲ್ಲ, ಅವಾಗ ನಾವು ಮಠ ಕಟ್ಟಿದ್ದಕ್ಕೂ ಸಾರ್ಥಕ ಆಗ್ತದೆ. ಇಷ್ಟ ನಾವು ಬಹಳ ರೊಕ್ಕನೂ ಮಾಡಿಲ್ಲ. 1,008 ರೂಪಾಯಿ ಅವಾಗ ಹೆಚ್ಚು ಆಗ್ಬಾರ್ದು. ಅದು ಯಾರ ರೈತರು ಹೆಚ್ಚು ಕಡಿಮೆ ಕೊಡೋರಿದ್ರ ಈಗ ಈ ಸೌಸದ್ದಿ ಒಳಗೋದು ಬರ್ಸಿದ್ರಲ್ಲಿ ನಾ 25,000 ಕೊಡ್ತೀನಿ, 50,000 ಅವ್ರ ಪ್ರೇಮ್.
ಅದ್ರ ಒತ್ತಾಯ ಯಾರ ಕಡೆ ಇಲ್ಲ. ಅವ್ರವ್ರ ಭಕ್ತಿ ಪ್ರೇಮ ನಮ್ಮ ಮಠ ಅಂದ್ರೆ ಅವ್ರ ಪ್ರೇಮಲೆ ಕೊಡ್ಬೋದು. ಆದ್ರೆ ಪ್ರತಿಯೊಬ್ಬ ರೈತರು 1008 ಕೊಟ್ಟ ಒಂದು 4-5-8 ತಾಲೂಕುಗಳು ನಮ್ಮ ಪಟ್ಟ್ಯದ ಸೇರಿ ಒಂದು 5-6 ಎಕರೆ ಭೂಮಿ, ಒಂದು ಧ್ಯಾನ ಮಂದಿರ, ಒಂದು ಅನಾಥಾಶ್ರಮ, ಒಂದು ವೃದ್ಧಾಶ್ರಮ, ಒಂದು ರೈತ ಮಾಹಿತಿ ಕೇಂದ್ರ. ರೈತರಿಗೆ ಏನೋ ತೊಂದರೆ ಆದ್ರೆ ಅಲ್ಲಿ ಬಂದು ಸಮಸ್ಯೆ ಹೇಳ್ಕೋಬಹುದು. ಮಣ್ಣು ನೀರು ಪರೀಕ್ಷೆ ಆಗ್ತದ. ಏನೇನ್ ರೈತರಿಗೆ ಸವಲತ್ತು ಬೇಕು ಅದೇ ಸವಲತ್ತು ಮಠದೊಳಗೆ ಇರ್ತದ. ಸಾಧನಾ ಕೇಂದ್ರ ಆಗ್ತದ. ಇನ್ನೊಂದು ಹೇಳೋದು ಮರ್ತೀನಿ, ನಾಳೇನು ನಮ್ಮ ಮಠ ತಯಾರಾದ ನಂತರ ನಿಮ್ಮ ಮಕ್ಕಳು ಇರ್ತಾವ, 1-2 ತಿಂಗಳು ನಿಮ್ಮ ಮಕ್ಕಳ ಶಾಲಾ ರಜಾ ಇದ್ದಾಗ 1-2 ತಿಂಗಳು ನಮ್ಮ ಮಠದಾಗ ತಂದು ಬಿಟ್ರೆ ಸಾಕು. 2 ತಿಂಗಳಿನೊಳಗ ನಮ್ಮದು 3 ಟೈಮ್ ಧ್ಯಾನ ಇರ್ತದೆ. ಹೆಚ್ಚಿಗೆ ಅಧ್ಯಾತ್ಮ ಸಂಪ್ರದಾಯದವರು 3 ಟೈಮ್ ಧ್ಯಾನ ಮಾಡಿದ ನಿರಂತರ ಅಧ್ಯಯನ ಮಾಡ್ತಿರ್ತಾನ, ಫ್ರೀ ಆಗಿ ಮತ್ತೆ ರೊಕ್ಕಿಲ್ಲ. ಈಗೇನು ನೀವು 1000 ರೂಪಾಯಿ ಕೊಟ್ಟಿರಲ್ಲ, ಇದು ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಲಾಭ ಆಕೈತೆ. ಬರೀ ನಮ್ಮ ರೈತರಿಗೆ ಅಷ್ಟಲ್ಲ, ಲಕ್ಷಾಂತರ ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಸಣ್ಣ ಮಕ್ಕಳಿಗೆ, ವಯಸ್ಸಾದವ್ರಿಗೆ ಎಲ್ಲರಿಗೂ ಅನುಕೂಲ ಆಗ್ತದ. ಒಂದು ಸಣ್ಣ ಉದಾಹರಣೆ, ಮಣ್ಣಬಿಲ್ಲಿ ಬೆಳಗಾವಿ ಕಟ್ಟಿ ಅಂತೇಳಿ ಕಂಡಕ್ಟರ್ ಬೆಳಗಾವಿಯಿಂದ ಕಾಕ್ತಿ ಗುಡ್ಡದೊಳಗೆ ತಾಯಿನ ಕರ್ಕೊಂಡು ಬಂದಾನ. 70-80 ವರ್ಷ ತಾಯಿ, ಶುಗರ್ BP ಅದ. ಗುಳಿಗೆ ತಂದಾನ, ಹಾಸಿಗೆ ತಂದಾನ, ತಾಯಿನ ಸುತ್ತಿ ಕೆಳಗೆ ಉಳಿಸಿ ಹೋಗಿಬಿಟ್ಟಾನ. ಇಂಥವ್ರು ಹೆಚ್ಚಾಗ್ಯಾರ. ಹಂಗ್ಯಾರೆ ತಾಯಿ ಭಾರ ಆಗಿದ್ರೆ ನಮಗೆ ನೀ ನಾಡಿನೊಳಗೆ ಯಾವ ತಾಯಿನೂ ಭಾರಿಲ್ಲ. ನಮ್ಮ ಮಠದಾಗ ತಂದು ಬಿಡ್ಬೋದು, ನಾವು ಶೋ ಮಾಡ್ತೀವಿ. ಜನ್ಮ ಕೊಟ್ಟು ತಂದೆ ತಾಯಿಯನ್ನ ತೆಳಗೆ ಬೆಳೆಸಿ ಮತ್ತೇನು ಬದುಕುದರಿ? ನಾನು ನಿಮಗೆ ವಿನಂತಿ ಮಾಡ್ಕೊಳ್ತೀನಿ, ವಯಸ್ಸಾಗಿರ್ತಕ್ಕಂಥ ತಂದೆ ತಾಯಿ ಮನೆಯೊಳಗೆ ಹಾಸಿಗೆ ಮಲ್ಕೊಂಡಿದ್ರಂದ್ರ ದಯವಿಟ್ಟು 10 ರೂಪಾಯಿ ಸಾಲ ಆಗಲಿ, ಅವ್ರು ಏನು ಬೇಡ್ತಾರೆ ತಂದು ಕೊಡು. ನಾಳೆ ಹಾಸಿಗೆ ನಾನು ಮಲಗಾವದಿ, ನೀವು ಮಲಗಾವ್ರದ್ರಿ. ನಾಳೆ ನಮ್ಮ ಮಕ್ಕಳು ನಮ್ಗೆ ಹಂಗಂದಾಗ ನಮಗೆ ಪರಿಸ್ಥಿತಿ ಹೆಂಗಾಗ್ತದ? ಈಗೆಲ್ಲ ಕೈಕಾಲು ಆಡ್ತಾವ, ದುಡಿತೀವಿ, ರೊಕ್ಕ ಐತಿ, ಬ್ಯಾಂಕಿನಾಗ ಐತಿ, ಚೆಕ್ ಐತಿ, ಎಲ್ಲಿ ಬೇಕಾದ್ರೆ ತಿರುಗಾಡಿ ಬರ್ತೀವಿ. ಅವ್ರಿಗೆ ಒಂದು ಏನೋ ಆಸೆ ಇರ್ತದ, ಒಂದು ಬೇಕರಿ ಒಳಗೆ ತಿನ್ನೋ ಆಸೆ ಇರ್ತದ, ಒಂದು ಏನೋ ಇರ್ತದ, ಪಾಪ ಸಣ್ಣ ಪುಟ್ಟ ಆಸೆ ಇರ್ತದ, ಕೊಡ್ರಿ. ನಾಳೆ ಅವ್ರು ಹಾದ ಬಳಕ ಸಮಾಧಿ ಮ್ಯಾಗ ಶರೀರದ ಬಾಟ್ಲಿ ಇಟ್ಟು, ಚೋಡ ಇಟ್ಟು, ಬಜಿ ಇಟ್ಟು, ಹೋಳಿಗೆ ಇಟ್ಟು ಏನು ಉಪಯೋಗ ಆಗುದಿಲ್ಲ. ನಮ್ಮ ಮನೆ ಒಂದ್ ಕಡೆ ಹೋದಾಗ ನೋಡಿದೆ, ಹಿರಿಯರ ಶರೀರದ ಬಾಟ್ಲಿ ಇಟ್ಟಾರ್ರಿ, ಬಜಿ ಚೋಡ ಇಟ್ಟಾರ್ರಿ, ಶೇಂಗಾ ಹೋಳಿಗೆ ಅಂತ ಕರ್ದದ್ದು ಏನ್ರಿ ಗೆಣಸಿನ ಹೋಳಿಗೆ ಅವೆಲ್ಲ ಇಟ್ಟಾರ್ರಿ. ನಾಲ್ಕಪ್ಪ ಇದ್ಯಾಕೆ ಇಟ್ಟೇರಿ ತಣ್ಣ? ನಮ್ಮಪ್ಪ ಬಾಳ ಆಸೆ ರೀ ಅದ್ರ ಮ್ಯಾಗ, ಅದಕ್ಕೆ ಇಟ್ಟಿವ್ರಿ ಅಂತ. ತಮ್ಮ ಇದೆಲ್ಲ ಇದ್ದಾಗ ಮಾಡಿ ಹಾಕಿದ್ರಿ, ಇನ್ನೊಂದು 6 ತಿಂಗಳು ಬದುಕ್ತಿದ್ದಿಲ್ಲ. ಕಾಗಿ ತಿನ್ಬೇಕಂತ ಅದು ಜೀವಂತಿದ್ದಾಗ ಕಾಗಿ ಹೋಗ್ತಿರ್ತೈತೆ. ಒಂದು ಅಕ್ಕಿ ಕಾಳು ಹೋಗಂಗಿಲ್ಲ ನಾವು. ಶಿವಾನಂದ್ ಸರ್ ಅವ್ ಜೀವಂತ ಇಲ್ಲೇ ಕಾಗಿ ಹಾರಿತಿರ್ತಾರೆ, ಅದಕ್ಕೊಂದು ಅರ್ಧ ತುತ್ತು ರೊಟ್ಟಿ ಹೋಗಂಗಿಲ್ಲ ನಾವು. ಸತ್ತು ಬಳಕ ದಿನ ಮಾಡಿದಾಗ ಕಾಗಿ ಬರ್ಲತ್ತೇಳಿ ಅನ್ನ ಇಟ್ಟು ಕಾಯ್ತಿರ್ತಾರ. ಆ ಕಾಗಿ ಮುಟ್ಟಿದ್ರೆ ಚಲೋ ಅಂತ ಅಲ್ರಿ. ಹಾದ ಬಳಕ ಕಾಗಿ ಮುಟ್ರೆ ಏನ ಬಿಟ್ರೆ ಏನ ಇದ್ದಾಗ ನಾವೊಂದು ತುತ್ತು ಹಾಕಿ ತಂದೆ ತಾಯಿಯನ್ನ ದೇವರಂತ ಪೂಜೆ ಮಾಡಿದ್ರೆ ಅದ ನಿಜವಾದ ಭಕ್ತಿ, ಅದೇ ನಿಜವಾದ ಧರ್ಮ. ಹುಟ್ಟಿದಕ್ಕೂ ಸಾರ್ಥಕದ ಅಲ್ರಿ. ರಕ್ತ ಮಾಂಸ ಹಂಚ್ಕೊಂಡು ಹುಟ್ಟಿರ್ತಕ್ಕಂಥ ತಾಯಿಯನ್ನ ಬೀದಿಯಾಗಿ ಬಿಡ್ತಾರಂದ್ರೆ ಎಲ್ಲಿ ಎಂತ ಕಾಲ ಹೊಂಟದ್ರಿ ಇದು? ನಿಂಗಪ್ಪನ ಕಂಡಕ್ಟರ್ ಅದ, ನಾವು ಮತ್ತ ಗೌರ್ಮೆಂಟ್ ಪಗಾರ ಅದ, ಬೋವ ಬಂಧನ ಹರಿಬೇಕಲ್ಲ ಸರ್. ಅದಕ್ಕಾಗೆ ಈ ಮಠ ಎಲ್ಲಾರು ತಂದು ನೋಡೋ ಸಲುವಾಗಿ ಅಲ್ಲ, ಯಾವ ಹೊರಗೆ ಹಾಕ್ತಾನ ತಾಯಿನ ತಂದ ನಾವು ಸೇವಾ ಮಾಡೋದು, ಕಾಲು ಒತ್ತುದು, ಕೈ ಒತ್ತುದು, ಪ್ರಸಾದ ಮಾಡಿಸೋದು ನೋಡಿ ನಾಚರಿ ನಾಡಿನೊಳಗೆ ಅವ್ರ ತಂದೆ ತಾಯಿನ ಮನೆಯಾಗ ಇಟ್ಕೊಂಡು ಸೇವಾ ಮಾಡೋ ಸಲುವಾಗಿ ಮಠ ಕಟ್ಟ. ಮ್ಯಾಗ ಬಿಳಿ ಬಟ್ಟೆ ಹಾಕಿ ಏನ್ ಮಾಡೋದು? ಒಳಗಿಂದ ಸ್ವಚ್ಛ ಆಗ್ಲಿಲ್ಲ ಅಂದ್ರೆ ಅದು ಸ್ವಚ್ಛ ಮಾಡಾಕ ಸಾಧನಾ ಮಠ, ಧ್ಯಾನ, ಸಂಗೊಳ್ಳಿ ರಾಯಣ್ಣ, ವಿವೇಕಾನಂದರು, ಚೆನ್ನಮ್ಮ, ಶಿವಾಜಿ ಮಹಾರಾಜರು, ಭಗೀರಥರು, ಯಲ್ಲಾಲಿಂಗ ಮಹಾರಾಜರು ಎಲ್ಲಿ ಸಿಗ್ತಾರಂದ್ರ ನಮ್ಮ ಮಕ್ಕಳೊಳಗ ಸಾಮರ್ಥ್ಯ ಐತಿ, ನಾವು ಗುರುತಿಸುವಲ್ಲಿ. ಮಠಕ್ಕೆ ತಾವೆಲ್ಲ ಸಹಾಯ ಮಾಡ್ರಿ, ತಮ್ಗೆಷ್ಟು ಸಾಧ್ಯತೆ ಪ್ರೇಮದಿಂದ ಸಾಮರಸ್ಯದಿಂದ ಸಹಾಯ ಮಾಡ್ರಿ. ಇನ್ನೊಂದು ಮಾತು ಹೇಳ್ತೀನಿ, ನಿಮ್ಮ ಮಕ್ಕಳನ್ನ ಬೇರೆ ಬೇರೆ ಕಡೆ ಸಾಲಿಗಿಡಾಕತ್ತಿರಲಿಲ್ಲ, ನಾವೇನ್ ಬೇಡ ಅಂದಿಲ್ಲ. ಕಬ್ಬಿನ ಬಿಲ್ ಎಲ್ಲ ಅಲ್ಲೇ ಕೊಡ್ರಿ, ಬೇಕಂದ್ರೆ ಅರ್ಧ ಜಮೀನು ಮಾರಿ ಮಕ್ಕಳನ್ನ ಕಲಿಸ್ರಿ. ನಿಮ್ಮ ಭೂಮಿ, ನಿಮ್ಮ ದನಾಕರ, ನಿಮ್ಮ ಸಮಸ್ಯೆ, ನಿಮ್ಮ ಮನ್ಯಾಗಿನ ಸಂಸ್ಕಾರ, ಹಿರಿಯರು ಕೊಡ್ತಕ್ಕಂಥ ಗೌರವನ ಅದ್ರ ಜೊತೆ ಒಂದಿಷ್ಟು ಕೂಡಿಸ್ರಿ. ನಾಳೆ ಅವರ ನೌಕರಿ ಹತ್ತಿರ್ತಾರ, ವಾಪಸ್ ನಿಮ್ಮ ಘಟಕ ಬರಬೇಕಾದ್ರೆ 6 ತಿಂಗಳಿಗೊಮ್ಮೆ ಬರಾಕ್ ವಿಚಾರ ಮಾಡ್ತಾರ. ಹಂಗ ಮಾಡ್ಬೇಡ, ಕಲೀರಿ. ಡಿಗ್ರಿ ಮುಗಿಸ್ಲಿ, IAS ಆಗ್ಲಿ, IPS ಆಗ್ಲಿ, IRS ಆಗ್ಲಿ,
ಏನು ಬೇಕಾದ ಕಲೀಲಿ, ದೊಡ್ಡ ಸ್ಥಾನಕ್ಕೆ ಹೋಗ್ಲಿ, ಆದರೆ ಈ ಮಣ್ಣಿನ ವಾಸನೆ, ಸಂಸ್ಕಾರ, ಚಿಂತನೆ, ಸಾಮರಸ್ಯವನ್ನು ಮಕ್ಕಳು ಕೊಡ್ರಿ, ಬೆಳೆಸ್ರಿ. ಇದೇ ರೀತಿ ಮತ್ತೊಮ್ಮೆ ಯಾವಾಗಾರೆ ಬಂದಾಗ ಅಧ್ಯಾತ್ಮ ಪ್ರವಚನ ಮಾಡೋನು. ಮುಂದೆ ಇಟ್ನಾಳ ಗ್ರಾಮಕ್ಕೆ ಹೋಗೋದದ. ಜಡ್ಪಿಯವರು ಬರ್ರಿ, ನೀವು ಮುಂದುವರಿಸಿ ಬರ್ರಿ. ಇಷ್ಟೇ ನನ್ನ ಮಾತುಗಳನ್ನು ತಮ್ಮೆಲ್ಲರ ಪಾದಕರ್ತ.